ದೇವಸ್ಥಾನಕ್ಕೂ ತಟ್ಟಿದಂತಹ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ. ಐತಿಹಾಸಿಕ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಇಲ್ಲಿಯೂ ಕೂಡ ಸಿಲಿಂಡರ್ ಸಮಸ್ಯೆ ಎದುರಾಗಿರುವಂಥದ್ದು. ಈಗ ಸಿಲಿಂಡರ್ ಸಮಸ್ಯೆ ದೇವಸ್ಥಾನಗಳಿಗೂ ತಟ್ಟಿದೆ. ಇತಿಹಾಸ ಸುಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯ, ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ದೇಗುಲದ ತಿಂಡಿ ತಿನಿಸು ವ್ಯವಸ್ಥೆಗಳಲ್ಲಿ ವ್ಯತ್ಯಾಸವಾಗ್ತಿದೆ. ಊಟಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಬ್ರೇಕ್ ಹಾಕಿದೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ ತಿಂಡಿಯ ವ್ಯವಸ್ಥೆ. ಮೊದಲು ಮಧ್ಯಾಹ್ನವೂ ದೇಗುಲದಲ್ಲಿ ಊಟ ನೀಡಲಾಗ್ತಿತ್ತು. ಆದರೆ ಇದೀಗ ಗ್ಯಾಸ್ ಸಿಲಿಂಡರ್ ಕೊರತೆ, ಹೀಗಾಗಿ ಊಟಕ್ಕೆ ಬ್ರೇಕ್ ಹಾಕಲಾಗಿದೆ. ನಿತ್ಯ 2ರಿಂದ 3 ಸಾವಿರ ಭಕ್ತರು ಆಗಮಿಸುತ್ತಿದ್ದಂತಹ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ. ಬಹಳ ಪ್ರಸಿದ್ಧವಾದಂತಹ ದೇವಸ್ಥಾನ, ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ಇಲ್ಲಿ ಕೂಡ ಈಗ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಉಂಟಾಗಿರುವಂಥದ್ದು. ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತಿದ್ದಂತಹ ತಿಂಡಿ ತಿನಿಸುಗಳು ಮತ್ತು ಮಧ್ಯಾಹ್ನದ ಊಟಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೇವಾಲಯದ ಆಡಳಿತ ಬ್ರೇಕ್ ಹಾಕಿರುವಂಥದ್ದು ಊಟಕ್ಕೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನದ 2ರವರೆಗೆ ತಿಂಡಿಯ ವ್ಯವಸ್ಥೆ ಇರುತ್ತಂತೆ. ಆದರೆ ಮಧ್ಯಾಹ್ನ ನಂತರವೂ ಕೂಡ ನಿತ್ಯವೂ 2ರಿಂದ 3 ಸಾವಿರ ಜನ ಇಲ್ಲಿ ಪ್ರಸಾದವನ್ನ ಊಟ ಮಾಡ್ತಿದ್ರು. ಆದ್ರೆ ಈಗ ಅದಕ್ಕೂ ಬ್ರೇಕ್ ಬಿದ್ದಿದೆ. ಸಿಲಿಂಡರ್ ಸಿಗ್ತಿಲ್ಲ. ಸಿಲಿಂಡರ್ ಬಾರದ ಹಿನ್ನೆಲೆಯಲ್ಲಿ ಊಟಕ್ಕೆ ಬ್ರೇಕ್ ಬಿದ್ದಿದೆ. ನಿತ್ಯ 2ರಿಂದ 3 ಸಾವಿರ ಜನ ಭಕ್ತರು ಆಗಮಿಸಿ ದೇವಸ್ಥಾನಕ್ಕೆ ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ರು. ಆಗ ಸಿಲಿಂಡರ್ ಸಮಸ್ಯೆ ಇವಾಗ ಎದುರಾಗಿರೋದ್ರಿಂದ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸಿಲಿಂಡರ್ ಬಿಸಿ ತಟ್ಟಿದೆ. ರಾಜ್ಯದ ಬಹುತೇಕ ದೇವಾಲಯಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಸುಪ್ರಸಿದ್ಧವಾದಂತಹ ದೇವಾಲಯಕ್ಕೆ ನಿತ್ಯ ಸಾವಿರಾರು ಭಕ್ತರು ಬರ್ತಾರೆ, ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಆದರೆ ಈಗ ಸಿಲಿಂಡರ್ ಕೊರತೆ ಇದೆ. ಈ ಅಭಾವದ ಕಾರಣದಿಂದ ಕೇವಲ ಮಿನಿಮಮ್ ಅನ್ನುವಂಥದ್ದೇನಿದೆ ಅಷ್ಟನ್ನ ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗ್ತಿದೆ. ಇಲ್ಲಿಯೂ ಕೂಡ ಬೆಳಿಗ್ಗೆ 10ರಿಂದ 2ರವರೆಗೂ ಮಾತ್ರ ಪ್ರಸಾದದ ತಿಂಡಿಯನ್ನ ಕೊಡ್ಲಾಗ್ತಿದೆ. ಆದರೆ ಅದರ ನಂತರವೂ ಕೂಡ ನಿತ್ಯ ದೇವಸ್ಥಾನದಲ್ಲಿ ಊಟಕ್ಕೆ ವ್ಯವಸ್ಥೆ ಇರ್ತಿತ್ತು. ಆದರೆ ಈಗ ಅದು ಪೂರೈಕೆ ಆಗ್ತಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಅಭಾವದ ಕಾರಣದಿಂದ LPG ಪೂರೈಕೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮಧ್ಯಾಹ್ನದ ಊಟಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಬ್ರೇಕ್ ಹಾಕುವಂತ ನಿರ್ಧಾರವನ್ನ ಕೈಗೊಂಡಿದೆ. ರಾಜ್ಯದ ಬಹುತೇಕ ಸುಪ್ರಸಿದ್ಧ ದೇವಾಲಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಬೆಂಗಳೂರಿನ ಸುತ್ತಮುತ್ತ ಐತಿಹಾಸಿಕ ಸುಪ್ರಸಿದ್ಧ ದೇವಸ್ಥಾನಗಳು ಸೇರಿದಂತೆ ರಾಜ್ಯದ ಅನೇಕ ಪ್ರಸಿದ್ಧ ದೇವಾಲಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಏಕೆಂದ್ರೆ ನಿತ್ಯ ಸಾವಿರಾರು ಭಕ್ತರು ಬರುವಂತಹ ದೇವಸ್ಥಾನಗಳಲ್ಲಿ ಪ್ರಸಾದ ಅನ್ನದಾಸೋಹ ನಿರಂತರವಾಗಿ ನಡೀತಿರುತ್ತೆ. ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಅತ್ಯಂತ ಜಾಸ್ತಿಯಾಗಿಯೇ ಇರುತ್ತೆ. ಹಾಗಾಗಿ ಈಗ LPG ಕೊರತೆ ಉಂಟಾಗಿದೆ. ಸಿಲಿಂಡರ್ ಬಳಕೆಯಲ್ಲಿ ವ್ಯತ್ಯಾಸವಾಗಿದೆ. ಸಮರ್ಪಕವಾಗಿ LPG ಪೂರೈಕೆ ಆಗದೇ ಇರೋ ಕಾರಣಕ್ಕೆ ಈ ಗ್ಯಾಸ್ ಟ್ರಬಲ್ನಿಂದಾಗಿ ದೇವಸ್ಥಾನಗಳಲ್ಲಿ ಸಿಗುವಂತಹ ಪ್ರಸಾದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಮತ್ತು ಪ್ರಸಾದ ರೂಪದಲ್ಲಿ ಏನು ಊಟ ಸಿಗ್ತಿತ್ತು ಅದನ್ನ ಬಹಳ ಮಿನಿಮಮ್ ಆಗಿ ಭಕ್ತರಿಗೆ ತಿಂಡಿಯ ರೂಪದಲ್ಲಿ, ತಿನಿಸಿನ ರೂಪದಲ್ಲಿ ಪ್ರಸಾದವನ್ನ ನೀಡಲಾಗ್ತಿದೆ. ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲೂ ಕೂಡ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೂ ಮಾತ್ರ ಈ ಪ್ರಸಾದ ಹಂಚಿಕೆಯನ್ನ ಮಾಡ್ತಾರೆ. ತದನಂತರ ನಿತ್ಯವೂ ಇರ್ತಿತ್ತು. ಆದ್ರೆ ಈಗ LPGಯ ಕೊರತೆಯ ಕಾರಣದಿಂದ ಅದಕ್ಕೆ ಬ್ರೇಕ್ ಹಾಕಿದೆ ದೇವಸ್ಥಾನದ ಆಡಳಿತ ಮಂಡಳಿ.